ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಯಾವುದು ಬರೋದು ಟೆಂಪಲ್ ನೇಮು? ಹಾಂ, ಕಮಲಶಿಲೆ ಅಂತ ಟೆಂಪಲ್ಲು. ಅದು ಒಂದು ಟೆಂಪಲ್ ಉದ್ಭವ ಆದ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಕೇವ್ಸ್ ಒಳಗಡೆ ಇದೆಯಂತೆ. ಪ್ಲೇಸ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ನಮ್ಮ ಹುಡುಗ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ಬನ್ನಿ ಹೆಂಗಿದೆ ಪ್ಲೇಸ್ ನೋಡೋಣ, ತೋರಿಸ್ತೀನಿ. ಹಿಡನ್ ಪ್ಲೇಸು, ಕೇವ್ಸ್ ಒಳಗಡೆ ಉದ್ಭವ ಸ್ಥಾನ ಆಗಿರೋ ದೇವ್ರದ್ದು ವಿಗ್ರಹಗಳಿದೆ. ಅದನ್ನು ತಗೊಬಂದು ಟೆಂಪಲ್ ಮಾಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಜ್ವಲ್ ಕನ್ನಡಿಗ ಮಾತಾಡ್ತಿದ್ದೀನಿ. ಇವಾಗ ನಾವು ಎಲ್ಲಿದ್ದೀವಪ್ಪ ಅಂತಂದರೆ ಕುಂದಾಪುರದಿಂದ 35 ಕಿಲೋಮೀಟರ್ಸಲ್ಲಿರೋ, ಹಾಗೆ ನಮ್ಮ ಮೈಸೂರಿಂದ 330 ಕಿಲೋಮೀಟರ್ ದೂರದಲ್ಲಿರೋ ಈ ಪುಣ್ಯ ಸ್ಥಳದಲ್ಲಿದ್ದೀವಿ. ಈ ಪುಣ್ಯ ಸ್ಥಳ ಯಾವುದು ಅಂದರೆ ಕಮಲಶಿಲಾ ಆದಿಸ್ಥಳ ಅಂತ. ಇವಾಗ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ, ಹಾಗೆ ಇದ್ರ ಮಹತ್ವ ಏನೇನಿದೆ ಅಂತ ನಾನು ಹೇಳ್ಕೊಡ್ತೀನಿ. ಹಾಗೆ ನಮ್ಮ ಯೂಟ್ಯೂಬಲ್ಲಿ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಆದಿಸ್ಥಳ ಗುಹಾಲಯ ಕಮಲಶಿಲೆ ಅಂತ ಇದೊಂದು ಹಿಡನ್ ಸ್ಪಾಟು. ಇಲ್ಲಿ ಕಮಲಶಿಲೆ ಅನ್ನೋ ದೇವ್ರದ್ದು ಮೂಲ ಸ್ಥಾನ ಇರೋ ಸ್ಪಾಟ್ ಇದು. ಸೊ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ. ಇದು ಅಷ್ಟಾಗಿ ಜನಕ್ಕೆ ಪಬ್ಲಿಕ್ ಆಗಿಲ್ಲ, ಬಟ್ ಪ್ಲೇಸ್ ಇದು ಗುಹೆ ಒಳಗಡೆ ಇರೋದು. ಇದ್ರ ಮೂಲ ಸ್ಥಾನ ಬಂದು ಗುಹೆಯಲ್ಲಿರೋದು. ಅಲ್ಲಿ ದೇವ್ರನ್ನ ಪೂಜೆ ಮಾಡ್ತಾರೆ. ಸೊ ಇವತ್ತು ಇಲ್ಲಿಗೆ ನಾವು ಬಂದಿದ್ದೀವಿ. 5 ಗಂಟೆ ಒಳಗಡೆ ಬರಬೇಕು ಇಲ್ಲಿಗೆ, ಬಟ್ ಇವಾಗ ಆಲ್ರೆಡಿ 4:50 ಆಗಿಬಿಟ್ಟಿದೆ. ಯಾರೂ ಇಲ್ಲ ಇಲ್ಲಿ. ಇದ್ದಿದ್ರೆ ಒಳಗಡೆ ಹೋಗಿ ತೋರಿಸ್ಬೋದಾಗಿತ್ತು, ಬಟ್ ಗುಹೆ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದೇ ಪ್ಲೇಸು ಹೆಂಗಿದೆ. ಬೆಳಗ್ಗೆ 9ರಿಂದ 12:30, ಮಧ್ಯಾಹ್ನ 1:30ರಿಂದ 5 ಗಂಟೆ. ನಿಯಮ ಸೂತಕ ಆಮೆ ಇದ್ದವರಿಗೆ ಪ್ರವೇಶವಿಲ್ಲ, ಅರ್ಚಕರಿಲ್ಲದ ಪ್ರವೇಶ ನಿಷಿದ್ಧ. ಹೋಗ್ಬೋದಾ? ಇಲ್ಲ, ಅವ್ರು ಬರ್ತಾರಂತೆ. ನಾವೇ ಬ್ಯಾಟ್ರಿ ಹಿಡ್ಕೊಂಡು ಹೋಗ್ಬೇಕು, ಅವ್ರಿಗೆ ಕೇಳ್ಬಿಟ್ಟು ಇಲ್ಲ ಅಂತ. ನೋಡಿ, ಅಲ್ಲೇ ಇರೋದು ಮೂಲ ಸ್ಥಾನ. ಒಳಗಡೆ ಇನ್ನೊಂದು ಇದೆ, ಬಟ್ ಅರ್ಚಕರಿಲ್ಲದೆ ಒಳಗಡೆ ಹೋಗೋದಾಗಲ್ಲ. ಬರ್ತಾರೆ ಇಲ್ಲಿ. ಓಕೆ, ಏನು ಒಳಗಡೆ ಹೋಗ್ತಾ ಇದ್ದೀವಿ. ಅರ್ಚಕರು ಬಂದಿದ್ದಾರೆ ಇಲ್ಲಿಗೆ. ಅಕ್ಕ, ಇದು ಕಮಲಶಿಲೆ ಮೂಲಸ್ಥಾನ ದೈವ ನಿರ್ಮಿತವಾಗಿ ಬಂದಿರೋದಕ್ಕ. ನಾಥ ಪರಂಪರೆ, ನಾವು ಯೋಗಿ ಕಡೆಯವರು, ಜೋಗಿ ಕಡೆಯವರು, ನಾಥ ಪರಂಪರೆ ಅನ್ನೋದಿನ ಈ ತಾಯಿ ಸೇವೆ ಅಕ್ಕ. ಒಂದು 5-6 ತಲೆಮಾರಿಂದ ಈ ಪರಂಪರೆ ಪೂಜೆ ಮಾಡ್ಕೊಂಡ್ಬಂದಿದ್ದೀವಿ. ಮತ್ತು ಮಳೆಗಾಲ ತೋರಿಸ್ಲಿಕ್ಕಿಲ್ಲ 3 ತಿಂಗಳು, ಬಟ್ ಅಷ್ಟೂರಿಂದ ಬಂದಿರಿ ರೆಸ್ಟ್ ತೊಗೊಂಡು ಈ ಕೆಲಸ ಮಾಡ್ತಾಯಿದ್ದೀವಿ. ಪ್ರಥಮವಾಗಿ ಭೈರವ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ, ಕೆಳಗಡೆ ತಾಯಿ ಇದ್ದಾಳೆ ಜಮ್ಮುಲು ವೈಷ್ಣವಿ ಥರ, ಲಕ್ಷ್ಮೀ ಸರಸ್ವತಿ ಕಾಳಿ,
ಮತ್ತು ಸ್ವಯಂ ತೀರ್ಥ ಉದ್ಭವವಾಗಿ ಕಮರ್ಷಿಯಲ್ ಅಮ್ಮನ ತಾಯಿ ಸ್ನಾನ ಮಾಡಿಸ್ಕೊಳುತ್ತೆ. ಮತ್ತು ಪವಾಡ ನೋಡೋಕೆ 100 ಮರ ಇದೆ. ಮಕ್ಕಳು ಬೈಕ್ ಒಂದೇನು ಕಾರು 150 ಅಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಮರ್ಷಿಯಲ್ ಮೂಲ ಹತ್ರ ಬರಲಿಕ್ಕೆ ಈ ಗುಹೆ ಕಾರಣ, ದೈವ ನಿರ್ಮಿತ ಮಂಚ ಮಾಡಿರೋದಲ್ಲ. ತಾಯಿ ಮೈಮೈ ಕತೆ ಹೇಳ್ಕೊಂಡು ಕರ್ಕೊಂಡು ಹೋಗ್ತೀವಿ. ಬನ್ನಿ ಅವ್ರಿಗೆ ಲೇಡೀಸಿಗೆ ಹೇಳ್ಕೊಂಡು ಕಂದ ಬೇಗ, ಮಳೆ ಮೋಡ ಆಯಿತು, ಬೇಗ ಬಿಡು. ಅಕ್ಕ. ಭೈರವೇಶ್ವರ ನೋಡಿ ಇಲ್ಲಿ ಪಾಟ್ ಪಾಯಿಂಟ್ ಆದಿಚುಂಚನಗಿರಿ ಭೈರವ ನೊಕ್ಲು ಅಕ್ಕ. ಇದು ನಮ್ಮ ಪರಂಪರೆ 5-6 ತಲೆಮಾರಿಂದ ಮಾಡ್ಕೊಂಬಂದಿದ್ದೀವಿ. ನಂದಿ ಬೆಳೀತಾ ಇದೆ ಅಕ್ಕ, ಬುಲ್ ನ್ಯಾಚುರಲ್ಲು. ಕಮರ್ಷಿಯಲ್ ಹೆಸರು ಬರಲಿಕ್ಕೆ ಶಿಲೆ ಕಾರಣ. ಜಂಬಿಟ್ಕೆ ಅಂತೀವಿ, ಆಕ್ಯುಪೈಸರ್ ಅಕ್ಕ. ಬ್ಲಡ್ ಸರ್ಕಲ್ ಮಾಡುತ್ತೆ ಆಕ್ಯುಪೈಸರ್. ಬನ್ನಿ ಅಪ್ಪಾಜಿ, ಬನ್ನಿ, ಅಮ್ಮ ಕೂತ್ಕೊಳ್ತಾರೆ, ಬನ್ನಿ. ಬೇಗ ಬರ್ಬೇಕು, ಅಲ್ಲಿ ಮಳೆ ಬಂತು. ಬನ್ನಿ ಸ್ವಲ್ಪ. ಯಾರಿದ್ದಾರೆ ಇಲ್ಲಿ ಅಕ್ಕ? ಇದು ಗೋಲ್ಡ್ ಶೈನಿಂಗು, ಸಿಲ್ವರ್ ಶೈನಿಂಗ್ 2 ಹಾಕಿದೆಮ್ಮ. ತುಂಬ ಪವರ್ಫುಲ್ ಜಾಗ. ಮತ್ತು 100 ಮರ ಇದೆ. ನಡ್ಕೊಂಡು ಬರಬೇಕಾದ್ರೆ ಕಾಲು ಚಪ್ಪಲ್ ಬಿಟ್ರಿ ನೋಡಿ, ತಾಯಿ ತಲೆ ಮೇಲೆ ಬರ್ತಾರಲ್ಲ, ಚಪ್ಪಲಿ ಹಾಕ್ಕೊಂಡು 1 ತಿಂಗಳಾಯ್ತು ಮಾಡಿರೋದು. ನಿಮ್ಮ ಹಾಗೆ ಭಕ್ತರು ಸಹಾಯ ಮಾಡಿ ಮಾಡಿಕೊಟ್ಟಿರೋದು. ತುಂಬ ಶಕ್ತಿಪೀಠ ಅಕ್ಕ. 150 ಅಡಿ ಹೋಗ್ತಿದ್ದೀವಿ. ಇದು ಜಂಬಿಟ್ಕೆ ಕಲ್ಲು. ಬೆಳಗ್ಗೆ 9 ಗಂಟೆಗೆ ಬಂದಿರ್ತೀವಿ. 4-5 ಗಂಟೆಗೆ ನಾವು ಸಿಗ್ತೀವಿ. ಆಗುತ್ತಾ ಇಲ್ವಾ ಕೇಳಿದ್ರೆ 20 ನಿಮಿಷ ಟೈಮ್ ಕೊಟ್ಟು ಪಾಪ ಏನೂ ಹೇಳಿಲ್ಲ. ನೋಡು, ಕಣ್ಕಪ್ಟಕ್ಕ ದೇವ್ರದ್ದು ಒಂದು ಮುಟ್ಟೋದಿಲ್ಲ ತಾಯಿ. ಬೇರೆ ಕಡೆ ನಿಮ್ಮ ಕಣ್ಣಿಗೆ ಅಟ್ಯಾಕ್ ಮಾಡುತ್ತೆ. ಒಳಗಡೆ 4-5 ಸಾವಿರ ಇದೆ ಮಗ. ಇಲ್ಲೆಲ್ಲ ಹುಲಿ ಎಲ್ಲ ಓಡಾಡುತ್ತೆ. ಅದಕ್ಕೆ ಒಂದು 5 ಗಂಟೆ ಒಳಗಡೆ ಟೈಮಿಂಗ್ಸ್ ಮಾಡ್ಕೊಂಡಿದ್ದೀವಿ. ಬಿಲ್ಕುಲ್ ಜುಲೈ ಆಗಸ್ಟು ಜೂನು ತೋರ್ಸೋಂಗಿಲ್ಲ. ಬಟ್ ನಮ್ಗೆ ಹೊಟ್ಟೆಪಾಡಿದೆ ಅಕ್ಕ, ಬೇರೆ ಅದೇ ಇಲ್ಲ. ಇಲ್ಲಿ ಬಂದು ಪೂಜೆ ಪುನಸ್ಕಾರ ಮಾಡಿ ಬಂದವ್ರು ಸಹಾಯ ಮಾಡಿದರೆ ನಮ್ಮ ಬದುಕಿಲ್ಲ. ಬನ್ನಿ ಅಕ್ಕ. ಟೈಮ್ ಆಯ್ತಕ್ಕ, ಬರ್ಬೇಕು. ಹೆಡ್ ಡೌನ್ ಅಕ್ಕ. ಅಮ್ಮ ಬಂದಿರೋದು ಜಮ್ಮುವಲ್ಲಿ ಜೈ ಮಾತಾಜಿ ಥರ. ನಮ್ಮ 4 ಜನ ಅಣ್ಣಂದಿರಿಗೂ, ನಿಮ್ಮ ಫ್ಯಾಮಿಲಿಗೂ, ಮೇಲಿರೋ ಮಮ್ಮಿಗೂ ಎಲ್ಲ ಆ ತಾಯಿ ಕಾಪಾಡಲಿ. ಜಮ್ಮು ಹೋಗ್ತೀವಕ್ಕ ಲಕ್ಷ ಖರ್ಚು ಮಾಡಿಕೊಂಡು. ಅದೇ ಥರ ಮಗ ಇಲ್ಲಿ 3 ಬಿಂಬ ಉದ್ಭವ ಆಗಿರೋದು. ಪಾಪ ಬಗ್ಗೆ ಎಲ್ಲ ಬೇಡ್ಕೊ. ತುಂಬ ಶಕ್ತಿಪೀಠ. ಲಕ್ಷಾಂತರ ಜನ ತಾಯಿ ಒಳ್ಳೇದು ಮಾಡಿದ್ದಾಳೆ. ನಮ್ಮ ಭಕ್ತರು ತುಂಬ ಇದ್ದಾರೆ. ಯೂಟ್ಯೂಬಲ್ಲಿ 500 ವೀಡಿಯೋಸ್ ಇದೆ ನಂದು. ಕಮರ್ಷಿಯಲ್ ಕೇವಂತ ಹೊಡೆಯೋಣ ಅಕ್ಕ, ಬರ್ತೀನಿ. ತುಂಬ 3 ಶಕ್ತಿ ಭೂಮಿಯಿಂದ ಬಂದಿರೋದು. ವೀರಭದ್ರ ಪ್ರತಿಷ್ಠಾಪನೆ 48 ದಿನದಲ್ಲಿ ಸೂಚನೆ ಕೊಡ್ತಾಳೆ, ಇಲ್ಲ ದಾರಿ ತೋರಿಸ್ತಾಳೆ, ಇಲ್ಲ ಕೆಲಸ ಮಾಡಿಕೊಡ್ತಾಳೆ. ಮತ್ತೆ ಇಲ್ಲಿ ತಾಯಿ ಹತ್ರ ಬನ್ನಿ, ಒಳ್ಳೆಯದಾಗ. ಅಮ್ಮನ ಪಾದಕ್ಕೆ ಗೋವಿಂದನೇ ಗೋವಿಂದ. ನೋಡಿದ್ಯಾ? ಬಾ, ಒಳಗೆ ಹೋಗುತ್ತೆ ಬೇಗ. ಕಾಣ್ತಲ್ವಾ? ಎಲ್ಲಿ ಕಾಣಿಸುತ್ತೆ? ಬಾ, ನೋಡಿದ್ಯಾ? ಹಾಂ, ಅದು ವಿಷಯ. ಬನ್ನಿ, ಈಚೆ ಬನ್ನಿ. ಅದು ತೋರಿಸ್ಕೊಂಡಲ್ಲ ಸಾಕು. ಅದು ಕಂಡು ನಾವು ಹೋಗೋದು. ಅದಕ್ಕೆ ನನ್ನ ಪರ್ಮಿಷನ್ ಇಲ್ಲದೆ ಬರ್ಬೇಡ ಹೇಳಕ್ಕೆ. ನಾವು ನೀವು ಕೇಳಿದ್ದೆ ಬಿಡೋ, ಕೆಲವರು ಕೇಳೋದೇ ಇಲ್ಲ ನಮಗ. ನೀನಾದ್ರು ಕೇಳಿದೆ ಹೋಗ್ಬೋದು. ಅಪ್ಪಾಜಿ, ಇದು ನಾಗತೀರ್ಥ ಮಗ. ಅಮ್ಮನ ಹತ್ರ ಹೋಗುತ್ತೆ, ಬರುವಾಗ ಮುಟ್ಟಬೇಕು. ನಾಗದೋಷ ರಿಮೂವ್ ಆಗುತ್ತೆ. ತುಂಬ ಪವರ್ಫುಲ್ ವಾಟರ್ ಮಗ. ದೇವಸ್ಥಾನಕ್ಕೆ ಹೋಗಿ ಬಂದಿಲ್ಲ, ಅದು ಅಪೋಸಿಟ್, ಹೊಳೆ ಅಪೋಸಿಟ್ ಒಂದು ಹಳ್ಳಿ ಇದೆ. ಹಾಲಲ್ಲಿ ಮೆಡಿಟೇಷನ್ ಆಗ್ತಿದೆ ನೋಡು, ಅದೇ ನೀರು ನಾಗತೀರ್ಥ. ಬರುವಾಗ ಮುಟ್ಟಬೇಕು, ನಾಗದೋಷ ರಿಮೂವ್ ಆಗುತ್ತೆ. ಈಗ ಮುಟ್ಟಬೇಕು. ಅದೇ ನೀರು बोलो श्री राम की जय।
ಅಕ್ಕ ಇಲ್ಲೊಂದು ತಾಯಿ ಬಂದವಳು ಪಾರ್ವತಮ್ಮ ಅಂತ ರಾತ್ರಿ ಹಗಲೆಲ್ಲ 3 ವರ್ಷ ಕೂತ್ಕೊಂಡಿದ್ದಾಳೆ. ಅಣ್ಣ ಒಂದು 8 years ಬೇಬಿ ಇದ್ದೆ, ಹೊರಗಡೆ ಬಂದಾಗ ತಾಯಿ ನೋಡಿದ್ದೀನಿ. ಮಕ್ಕಳು ಬೈಕು ನಿಮ್ಮ ಕಾರು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಧ್ಯಾಹ್ನ ಹೊತ್ತ ಇದೆ ತಾಯಿ, ಅಲ್ಲಿದ್ದೀವಿ. 2 ಮರ ಇದೆ ಜೊತೆಯಾಗಿ. ಆ ಹೊಟ್ಟದ ಹತ್ರ ಹೋಗ್ತಾ ನೋಡ್ಕೊಂಡು ಹೋಗಿ ತಾಯಿ ತಲೆ ಮೇಲೆ ಚಪ್ಪಲ್ ಹಾಕ್ಕೊಂಡು ಬರ್ತಾರಕ್ಕ. ಬೆಂಗಳೂರು ಮೈಸೂರು ಮಂಡ್ಯದವರೆಲ್ಲ ಬೇಜಾರಾಗಿ ದಾರಿ ಮಾಡಿರೋದು ಈ ಚಪ್ಪಲ್ ಅಲ್ಲೇ ಬಿಡ್ತಾರೆ. ತುಂಬ ಖುಷಿಯಲ್ಲಿದ್ದೀವಿ. ಬ್ಲಡ್ ಸರ್ಕಲ್ ಆಗುತ್ತಕ್ಕ, ಮೈನ್ಸ್ ರಾಕು, BP ಶುಗರ್ ಹೇಳ್ಕೊಳತ್ತಕ್ಕ ಅಂತ ಹೋಗ್ತಕ್ಕ. ಹೆಡ್ ಡೌನ್. ಏನು ಕಾಲೆಲ್ಲ ಹಿಟ್ ಮಾಡ್ಕೊಂಡೆ? ಅಯ್ಯೋ ರಾಮ ಮಾಡ್ತೀವಿ ಅಲ್ಲ ಬರ್ರಿ. ಅಕ್ಕ ಆಚೆ ಗುಂಡಿ ಇದೆ ಮಗ, ಈಚೆನೆ ಬಂದ್ಬಿಡು, ಈ ಕಡೆನೇ ಬಂದ್ಬಿಡು, ಲೆಫ್ಟಲ್ಲೇ ಬಂದ್ಬಿಡಕ್ಕ. ಹಾಂ ಯಾ ಆಚೆ ಬೇಡ. ಕೇಳಿಸ್ಕೊಳ್ಳಿ ಮಗ, ನಾಗದೇವರು ಜಗತ್ತಲ್ಲಿ ಕಣ್ಣಿಗೆ ಕಾಣೋ ದೇವರು. ನಿಮ್ಮ ಬೆಂಗಳೂರಲ್ಲಿ ಎಲ್ಲ ಮುಟ್ಟಿ ಪೂಜೆ ಮಾಡ್ತೀರ ಮಗ. ಮೊಬೈಲ್ ಬಂದ್ ಮಾಡ್ರಿ ಮಗ, ವಿಡಿಯೋ ಎಲ್ಲ ರಿಸ್ಯೂಮ್ ಕೊಡ್ರಿ, ವಾಯ್ಸ್ ಮಾತ್ರ ಈ ತಾಯಿಗೆ ವಿಶೇಷ ಪೂಜೆ ಮಗ. ಆ ಸಂಕಲ್ಪ ಮಾಡ್ಕೊಂಡು ಹೋಗಿ ಅಮ್ಮ ಕಾಪಾಡಲಿ. ಅಕ್ಕ 2000 ಬ್ಯಾಟ್ ಇದೆ ಇವತ್ತು. ಶಂಕರ ಚಕ್ರ ಥರ ಇದೆ ಮಗ, ಏಕಶಿಲೆ ಹಾಕಿ ಬಂದಿರೋ ತುಂಬ ಶಕ್ತಿಪೀಠ. ಮುಂದೆ ಸರ್ಪ ಸಂಚಾರ ಇದೆ, ಪರ್ಮಿಷನ್ ಇಲ್ಲ ಮಗ. ನಿಮ್ಮ ಕಾರ್ ಹತ್ರ ರೈಟಲ್ಲಿ ಸೌಂಡ್ ಮಾಡಿ ಕೇಳಿ ಸುಮ್ಮನೆ ನಿಂತ್ಕೊಂಡು ರೈಟಲ್ಲಿ ಫಾಲ್ಸ್ ಹರ್ಕೊಂಡು ಹೋಗ್ತಾ ಇದ್ದೆ ದೇವಸ್ಥಾನಕ್ಕೆ. ಇದು ನಾಗದೋಷ ಹೋಗುತ್ತೆ, ಅಲ್ಲೇ ಕುಡಿಯೋಣ, ಸಂಕಲ್ಪ ಮಾಡ್ಕೊಳ್ಳಿ. ಮುಂದೆ ಜೀವಂತ ಸರ್ಪ ಇದೆ ಮಗ. ಅಣ್ಣ ಇದ್ರೆ ಮಾತ್ರ, ನಮ್ಮ ಫ್ಯಾಮಿಲಿ ಬಂದರೂ ಇಲ್ಲ, ನಮ್ಮ ಯೋಗಿ ಬಂದರೂ ಇಲ್ಲ. ಬಂದ್ ಮಾಡಿ ಚೆನ್ನಾಗಿ. ಓಕೆ. ಮರ ಇದೆ, ಬಂದಿದ್ದೇನೆ. ಈಗ ಕಾರಣ ಇದೆಲ್ಲ ನಮ್ದು ಮಗ ಹೊಟ್ಟೆಪಾಡು. ದೇವ್ರು ಬಂದವರೇ ದೇವರು, ಕಣ್ಣಿಗೆ ಕಾಣಲ್ಲ. ಭಕ್ತರು ನಾವು ದೇವ್ರಂತ ಟ್ರೀಟ್ ಮಾಡೋದು. ನಿಮಗೆ ತೋರ್ಸಂಗಿಲ್ಲ, ಬಟ್ ನಾವು ಹೇಳ್ಬೋದು, ನೀವು ಮೇಲೆ ನೋಡ್ಕೊಂಡು ಹೋಗಿ. ಆ ಮನ್ಸು ಒಪ್ಪೋದಿಲ್ಲ. ಟೈಮ್ ಕೊಡಬೇಕು. 4:30 ಗಂಟೆಗೆ ಟೈಮ್ ಕೊಡೋದೇ ಬೇಡ. 4:30 ನೋಡಿ, ಈ ಸ್ಪಾಟಲ್ಲಿ ಯಾವಾಗಲೂ ಹುಲಿ ಬರುತ್ತಂತೆ. 24x7 ಇಲ್ಲಿ ಬೆಂಕಿ ಹಚ್ಚಿರಲೇಬೇಕಂತೆ. ಆ ಥರ ಅರ್ಚಕರು ಹೇಳಿದ್ರು. ಹೊರಗಡೆ ಏನೇನಿದೆ ಅಂತ ಆಲ್ರೆಡಿ ತೋರಿಸಿದ್ದೀವಿ. ಇದುವರೆಗೂ ಏನು ವಿಡಿಯೋ ನೋಡಿದ್ದೀರಾ, ಇದು ನನಗಿಷ್ಟು ಸಿಕ್ಕಿರೋ ಮಾಹಿತಿ ಪ್ರಕಾರ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ನನ್ನ ಕ್ಷಮಿಸಿ. ದಯವಿಟ್ಟು ಈ ಪ್ಲೇಸ್ಗೆ ಒಂದ್ಸಲ ಆದರೂ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮಗೇನೋ ಆಶ್ಚರ್ಯ ಆಗುತ್ತೆ. ಆದಷ್ಟು ಈ ಪ್ಲೇಸಿಗೆ ಬಂದಾಗ ಆದಷ್ಟು ಸ್ವಚ್ಛವಾಗಿಡೋಕ್ಕೆ ನೋಡಿ. ಎಲ್ಲಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ. ಹಾಗೆಯೇ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.